ಮೈಸೂರು ರೈಲು ಸಂಗ್ರಹಾಲಯದ ಸೆಂಟರ್ ಆಫ್ ಅಟ್ರಾಕ್ಷನ್. ಅರೆ, ಏನಿದು ಮಹಾರಾಣಿ ಸಲೂನ್, ಏನಿದ್ರ ವಿಶೇಷತೆ ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಮೈಸೂರು ಅರಸರ ಕಾಲದ ವೈಭವ ಮತ್ತು ರೈಲ್ವೆ ಇಂಜಿನಿಯರಿಂಗ್ ಕೌಶಲ್ಯದ ಅದ್ಭುತ ಸಂಕೇತವಾಗಿರುವ ಮಹಾರಾಣಿ ಸಲೂನ್ ಅಥವಾ ಮಹಾರಾಣಿ ಕೋಚ್ ಶತಮಾನಕ್ಕೂ ಅಧಿಕ ಕಾಲವನ್ನು ಪೂರೈಸಿದೆ. ಈ ಕೋಚ್ ಅನ್ನ ಈಗಲೂ ರೈಲ್ವೆ ಮ್ಯೂಸಿಯಂನಲ್ಲಿ ಸಂರಕ್ಷಿಸಲಾಗುತ್ತದೆ. ರಲ್ಲಿ ನಿರ್ಮಿಸಲಾದ ಈ ಮಹಾರಾಣಿ ಕೋಚ್ ಅನ್ನ ಮೈಸೂರು ಮಹಾಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಪತ್ನಿ ಮಹಾರಾಣಿ ಪ್ರತಾಪಕುಮಾರಿ ಅಮ್ಮಣ್ಣಿಯವರಿಗಾಗಿ ನಿರ್ಮಿಸಲಾಗಿತ್ತು. ಆ ಕಾಲದ ರಾಜಮನೆತನದ ಐಶ್ವರ್ಯಮಯ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವ ಈ ಕೋಚ್ ರಾಜ ಕುಟುಂಬದ ಪ್ರಯಾಣಕ್ಕಾಗಿ ಬಳಸಲ್ಪಟ್ಟ ವಿಶೇಷ ರಾಯಲ್ ರೈಲಿನ ಒಂದು ಭಾಗವಾಗಿತ್ತು. ಈ ರೈಲಿನಲ್ಲಿ 3 ಪ್ರಮುಖ ಕೋಚ್ಗಳಿವೆ. ಒಂದು ಮಹಾರಾಣಿ ಕೋಚ್, ಅಡಿಗೆ ಕೋಚ್ ಮತ್ತೆ ಸೇವಾ ಕೋಚ್. ರಾಜ ಕುಟುಂಬವು ತನ್ನ ದೂರದ ಪ್ರಯಾಣಕ್ಕಾಗಿ ಇದೇ ರೈಲನ್ನ ಬಳಸ್ತಾ ಇದ್ರು. ಈ ಕೋಚ್ ಮರದ ಮೇಲ್ಭಾಗ ಮತ್ತು ಉಕ್ಕಿನ ಅಡಿಪಾಯದೊಂದಿಗೆ ನಿರ್ಮಿತವಾಗಿದೆ. ಅಲ್ಲದೆ 8 ಚಕ್ರಗಳ ವ್ಯವಸ್ಥೆಯನ್ನ ಹೊಂದಿದ್ದು ಇದರಿಂದ ಪ್ರಯಾಣ ಹೆಚ್ಚು ಸ್ಥಿರ ಮತ್ತು ಸುಗಮವಾಗಿರುತ್ತದೆ. ಇನ್ನು ಕೋಚ್ನ ಹೊರಭಾಗದಲ್ಲಿ ಮೈಸೂರು ಸಂಸ್ಥಾನದ ರಾಜ ಚಿಹ್ನೆ ಅಚ್ಚಳಿಯಾಗಿದೆ. ಇದು ಅರಸರ ಗೌರವ ಮತ್ತು ಪ್ರತಿಷ್ಠೆಯನ್ನ ಪ್ರತಿಬಿಂಬಿಸುತ್ತದೆ. ಈ ಕೋಚ್ನ ಪ್ರಮುಖ ತಾಂತ್ರಿಕ ವಿಶೇಷತೆ ಎಂದರೆ ಇದು ಮೀಟರ್ ಗೇಜ್ ಮತ್ತು ಬ್ರಾಡ್ ಗೇಜ್ ರೈಲು ಮಾರ್ಗ ಎರಡರಲ್ಲೂ ಸಂಚರಿಸುವ ಸಾಮರ್ಥ್ಯ ಹೊಂದಿತ್ತು. ಇದರಿಂದ ರಾಜ ಕುಟುಂಬವು ವಿವಿಧ ರೈಲು ಮಾರ್ಗಗಳಲ್ಲಿ ಸುಲಭವಾಗಿ ಪ್ರಯಾಣಿಸಬಹುದಿತ್ತು. ಈ ಕೋಚ್ ವೈಸ್ಟಿಬ್ಯೂಲ್ ಸಂಪರ್ಕ ವ್ಯವಸ್ಥೆ ಹೊಂದಿರುವ ಕಾರಣ ಇತರೆ ಕೋಚ್ಗಳೊಂದಿಗೆ ಸಂಪರ್ಕ ಸಾಧಿಸಲು ಅನುಕೂಲವಾಗಿತ್ತು. ಮಹಾರಾಣಿ ಕೋಚ್ ಒಳಾಂಗಣ ವಿನ್ಯಾಸವನ್ನ ಅರಮನೆಯ ಸೊಬಗನ್ನ ಗಮನದಲ್ಲಿಟ್ಟುಕೊಂಡು ಮಾಡಲಾಗಿದೆ. ಇದನ್ನ ಗುಣಮಟ್ಟದ ಟೀಕ್ ಮರದಿಂದ ನಿರ್ಮಿಸಲಾಗಿದ್ದು ಒಳಾಂಗಣದಲ್ಲಿ ಮೆರುಗು ನೀಡುವ ಮರದ ಫಲಕಗಳು, ಅಲಂಕಾರಿಕ ಸೀಲಿಂಗ್, ಹಳೆಯ ಕಾಲದ ವಿದ್ಯುತ್ ದೀಪಗಳು, ಸುಂದರ ಪೀಠೋಪಕರಣಗಳು ಕೂಡ ಸಿಗುತ್ತವೆ. ಒಳಗೆ ಪ್ರವೇಶಿಸಿದಾಗ ವಿಶಾಲವಾದ ವಿಶ್ರಾಂತಿ ಕೋಣೆ, ಮೃದುವಾದ ಸೋಫಾ, ಆಸನದ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ವಿಶ್ರಾಂತಿಗಾಗಿ ಅತಿಥಿಗಳನ್ನು ಸ್ವಾಗತಿಸಲು, ಓದಲು ಅಥವಾ ಸಂಭಾಷಣೆ ನಡೆಸಲು ಮಹಾರಾಣಿಯವರು ಬಳಕೆ ಮಾಡ್ತಾ ಇದ್ರು. ಮೈಸೂರು ರೈಲ್ವೆ ಮ್ಯೂಸಿಯಮಲ್ಲಿ ಮಹಾರಾಣಿ ಕೋಚ್ ಅನ್ನೋದು ಒಂದು ಅತ್ಯಾಕರ್ಷಕ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಡೆವಲಪ್ ಆಗಿದೆ. ಮೊದಲು ಬಂದುಬಿಟ್ಟು ಮೈಸೂರು ರೈಲ್ವೆ ಮ್ಯೂಸಿಯಂ ಬಗ್ಗೆ ನಾನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಸೊ ಮೈಸೂರು ರೈಲ್ವೆ ಮ್ಯೂಸಿಯಮ್ಮು 1979ನಲ್ಲಿ ಎಸ್ಟಾಬ್ಲಿಷ್ ಆಯಿತು. ಇದನ್ನು 2019-20ಯಲ್ಲಿ ಮಾಡರ್ನ್ ಟಚ್ ಕೊಟ್ಟು ಇದನ್ನು ಒಂದು ಮರುವಿನ್ಯಾಸಗೊಳಿಸಲಾಯಿತು. ಮೈಸೂರು ರೈಲ್ವೆ ಮ್ಯೂಸಿಯಮ್ಮು ಮೈಸೂರು ಒಂದು ಮೊದಲೇ ಐತಿಹಾಸಿಕ ಇದು ಸ್ಥಳ. ಈ ಐತಿಹಾಸಿಕ ಸ್ಥಳದಲ್ಲಿ ಕೂಡ ಪ್ರವಾಸಿಗರಿಗೆ ಅಟ್ರ್ಯಾಕ್ಟ್ ಆಗುವಂಥ ಮೈಸೂರು ರೈಲ್ವೆ ಮ್ಯೂಸಿಯಮನ್ನು 2019-20ರಲ್ಲಿ ಮಾಡರ್ನ್ ಟಚ್ ಕೊಟ್ಟು ಮರುವಿನ್ಯಾಸ ಕೊಟ್ಟು ಅದನ್ನು ಲೋಕಾರ್ಪಣೆ ಮಾಡಿತ್ತು. ಈ ಮೈಸೂರು ರೈಲ್ವೆ ಮ್ಯೂಸಿಯಮ್ಮು 3 ಎಕರೆ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ. ಇದು KRS ರೋಡ್ ಹತ್ರನೇ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಇದು ಈ ಮೈಸೂರು ರೈಲ್ವೆ ಮ್ಯೂಸಿಯಮಲ್ಲಿ ಹೆರಿಟೇಜ್ ಲೋಕೋಲ್ಸ್ಗಳಾಗಿರ್ಬೋದು, ವಿಂಟೇಜ್ ರೋಲಿಂಗ್ ಸ್ಟಾಕ್ಸ್ ಆಗಿರ್ಬೋದು, ಹಾಗೆ ಇವಾಗಿನ ಡಿಸ್ಪ್ಲೇ ಆಗಿರ್ಬೋದು, ಆವಾಗಿನ ಡಿಸ್ಪ್ಲೇ, ಹಾಗೆ ನಮ್ಮ ಸಿಬ್ಬಂದಿಗಳ ಉಡುಗೆ ತೊಡುಗೆಗಳಾಗಿರ್ಬೋದು, ಹಾಗೆ ಮಲ್ಟಿಮೀಡಿಯಾ ಎಕ್ಸಿಬಿಷನ್ಸು ಮತ್ತು ಲ್ಯಾಂಡ್ಸ್ಕೇಪ್ಡ್ ಓಪನ್ ಸ್ಪೇಸಸ್ ಇದೆಲ್ಲವುಗಳನ್ನು ಒಳಗೊಂಡಿದೆ. ಇದರಲ್ಲಿ ಇಂಡೋರ್ ಗ್ಯಾಲರೀಸು ಮತ್ತು ಔಟ್ಡೋರ್ ಎಕ್ಸಿಬಿಷನ್ಸ್ ಕೂಡ ಇದೆ. ಆ್ಯಂಪಿ ಥಿಯೇಟರ್ಸ್ಗಳಿದ್ದಾವೆ. ಹಾಗೆ ಇಲ್ಲಿ ಮಹಾರಾಣಿ ಸಲೂನ್ ಇದೆ. ಬೇರೆ ಬೇರೆ ಥರದ ವಿಶೇಷ ಕೋಚ್ಗಳಿದ್ದಾವೆ. ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಕೋಚ್ಗಳು, ರೈಲ್ವೆ ಬೋಗಿಗಳು ಅವೆಲ್ಲ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಇನ್ನೊಂದು ಅಟ್ರಾಕ್ಟಿವ್ ಪಾರ್ಟ್ ಆಫ್ ರೈಲ್ವೆ ಮ್ಯೂಸಿಯಂ ಏನಂತಂದರೆ ಟಾಯ್ ಟ್ರೈನು.
ಇಲ್ಲಿ ನೋಡಲಿಕ್ಕೆ ಬರ್ತಕ್ಕಂಥವ್ರು ಮ್ಯಾಕ್ಸಿಮಮ್ಮು ಮಕ್ಕಳು. ಸೊ ಆ ಮಕ್ಕಳಿಗೋಸ್ಕರ ಅಂತಲೇ ಇನ್ನೊಂದು ಟಾಯ್ ಟ್ರೈನ್ ರೈಡ್ ಕೂಡ ಈ ರೈಲ್ವೆ ಮ್ಯೂಸಿಯಮಲ್ಲಿ ನಾವು ಮೊದಲಿನಿಂದನೂ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಹಾಗೆ ಕೂಡ ವಿವಿಂಗ್ ಟವರ್ ಕೂಡ ಇದೆ, ಆಮೇಲೆ ಸೊವೆನೀರ್ ಶಾಪ್ ಇದೆ, ರೈಲ್ವೆ ಕೋಚ್ ಕೆಫೆ ಇದೆ, ಹಾಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಇದೆ. ಸೊ ಇದರಲ್ಲಿ ಸೆಂಟ್ರಲ್ ಪ್ಲಾಜಾನೂ ಇದೆ. ಹಾಗೆ ಈ ಮೈಸೂರು ರೈಲ್ವೆ ಇದು ನಮ್ಮ ಬರೀ ಮೈಸೂರು ರೈಲ್ವೇದಷ್ಟೇ ಅಲ್ಲ, ಎಂಟೈರ್ ಮೈಸೂರು ಕಲ್ಚರಲ್ ಹೆರಿಟೇಜನ್ನು ಬಿಂಬಿಸುತ್ತೆ. ಸೊ ಇದು ಲೋಕೋ ಕಾಲೋನಿ ಅಂತ ಒಂದು ಆ ರೋಡಲ್ಲಿ KRS ರೋಡಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಭಾಳ ಅತ್ಯಾಕರ್ಷಕವಾದಂತಹ ಎಲ್ಲ ಸಲಕರಣೆಗಳು, ರೈಲ್ವೆ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ಗಳನ್ನು ಅಲ್ಲಿ ನೀವು ನೋಡ್ಬೋದು. ಹಾಗೆ ಇದ್ರದ್ದು ಇನ್ನೊಂದು ವೈಶಿಷ್ಟ್ಯ, ನೀವು ಹೇಳ್ದಂಗೆ ಮಹಾರಾಣಿ ಸಲೂನ್ಗೆ ಮೋರ್ ದ್ಯಾನ್ ಸೆಂಚುರಿ ಓಲ್ಡ್. ಈಗ ಅದು 1899ರಲ್ಲಿ ಆ್ಯಕ್ಚುಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು. ಸೊ ಇದನ್ನು ಸ್ಪೆಷಲಿ ಮೈಸೂರು ಮಹಾರಾಣಿಯವರ ಓಡಾಟಕ್ಕೆ ಅಂತಲೇ ಮಾಡಿದ್ದು ಆವಾಗಿನ ಕಾಲದಲ್ಲಿ. ಇದು ಆವಾಗಿನ ಕಾಲದ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಮತ್ತು ಎಕ್ಸ್ಟೀರಿಯರ್ ಡಿಸೈನ್ದು ಒನ್ ಆಫ್ ದ ಬೆಸ್ಟ್ ಮಾಡೆಲ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಹಾಗೆ ಇದರಲ್ಲಿ 8 ವೀಲ್ಸ್ ಇದ್ದಾವೆ, 8 ವೀಲ್ ಕಾನ್ಫಿಗರೇಷನ್ ಇದೆ. ಹಾಗೆ ಸ್ಟೀಲ್ ಅಂಡರ್ ಫ್ರೇಮ್ ಇದೆ. ಆಮೇಲೆ ರಾಯಲ್ ಇನ್ಸಿಗ್ನಿಯಾ ಆಫ್ ಮೈಸೂರು ಇದನ್ನು ಕೂಡ ಹೊರಗಡೆ ಬಿಂಬಿಸಿದ್ದಾರೆ. ಹಾಗೆ ಇದು ಪ್ಯಾಲೇಸ್ ಲೈಕ್ ಇಂಟೀರಿಯರ್ ರಿಫ್ಲೆಕ್ಟ್ ಮಾಡೋದ್ರಿಂದ ಒಂದು ರಾಯಲ್ ಲುಕ್ ಬರುತ್ತೆ. ಈ ಮಹಾರಾಣಿ ಸಲೂನಲ್ಲಿ ಪ್ಯಾಲೇಸ್ ಲೈಕ್ ಇಂಟೀರಿಯರ್ಸನ್ನು ಆವಾಗಿನ ಕಾಲದಲ್ಲೇ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ರಾಯಲ್ ರಿಸೆಪ್ಷನ್ ಆಗಿರ್ಬೋದು, ಲಾಂಜ್ ಆಗಿರ್ಬೋದು, ಪ್ರೈವೇಟ್ ಬೆಡ್ರೂಮ್ ಆಗಿರ್ಬೋದು, ಡ್ರೆಸ್ಸಿಂಗ್ ರೂಮ್ ಇದೆ, ಡೈನಿಂಗ್ ಅರೇಂಜ್ಮೆಂಟ್ ಇದೆ, ಸರ್ವಿಸ್ ಕೋಚ್ ಇದೆ, ವಾಶ್ರೂಮ್ ಮತ್ತು ಬಾತ್ರೂಮ್ ಫೆಸಿಲಿಟೀಸು ಆವಾಗಿನ ಕಾಲದಲ್ಲೇ ವೆಸ್ಟರ್ನ್ ಕಮೋಡ್ ಕೂಡ ಈ ಒಂದು ಕೋಚಲ್ಲಿ ಅಳವಡಿಕೆ ಮಾಡಿದರು. ಸೊ ಇಂಟರ್ನಲ್ ಪ್ಯಾಸೇಜ್ ಕಾರಿಡಾರ್ ಇದೆ, ರೀಡಿಂಗ್ ರೂಮ್ ಇದೆ. ಸೊ ಎಕ್ಸೆಪ್ಷನಲ್ ಕ್ರಾಫ್ಟ್ಸ್ಮನ್ಶಿಪ್ ಅಂತಲೇ ಹೇಳ್ಬೋದು. ಈ ಮಹಾರಾಣಿ ಸಲೂನನ್ನು ನೋಡಲಿಕ್ಕೆ ಬರೋರು ಇದರ ವಿನ್ಯಾಸವನ್ನು ನೋಡಿ ಡೆಫಿನೆಟ್ಲಿ ಅವರು ಒಂಥರ ಆಶ್ಚರ್ಯಚಕಿತವಾಗಿಯೇ ಹೋಗ್ತಾರೆ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ. ಈ ಕೋಚ್ನಲ್ಲಿ ಮಹಾರಾಣಿಯು ಮಲಗಲು ಖಾಸಗಿ ಕೋಣೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ಕೋಣೆ ದೀರ್ಘ ಪ್ರಯಾಣದ ವೇಳೆ ವಿಶ್ರಾಂತಿ ಮತ್ತು ಗೌಪ್ಯತೆಯನ್ನು ಒದಗಿಸ್ತಾ ಇತ್ತು. ಇದರ ಜೊತೆಗೆ ಮಲಗುವ ಕೋಣೆ ಪಕ್ಕದಲ್ಲೇ ಡ್ರೆಸ್ಸಿಂಗ್ ರೂಮ್ ವ್ಯವಸ್ಥೆ ಕೂಡ ಇದೆ. ಇದರಲ್ಲಿ ಕನ್ನಡಿಗಳು, ಅಲಮಾರಿಗಳು ಮತ್ತು ಸಂಗ್ರಹಣಾ ಸ್ಥಳಗಳಿವೆ. ಪ್ರಯಾಣದ ನಂತರ ರಾಜಮನೆತನದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಮಹಾರಾಣಿ ಅವರು ಸಿದ್ಧವಾಗಲು ಈ ಕೋಣೆಯನ್ನು ಬಳಸ್ತಾ ಇದ್ರು. ಹಾಗೆ ಇದು ಒಂಥರ ಅವಾಗಿನ ಕಾಲದ ರಾಜ ಮಹಾರಾಜರ ಒಂದು ಜರ್ನಿಯನ್ನು ಅವರೇ ಪ್ರಯಾಣಿಕರು ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು. ಆ ಲೆವೆಲ್ಗೆ ಅದನ್ನು ಈ ಮಹಾರಾಣಿ ಸಲೂನನ್ನು ಡಿಸೈನ್ ಮಾಡಿದ್ದಾರೆ 1899 ಇಸ್ವಿಯಲ್ಲಿ. ಸೊ ಇದು 1979ರಲ್ಲಿ ನಾನು ಹೇಳ್ದಂಗೆ ಇದನ್ನು ಫಸ್ಟು ಇದು ಮಾಡಿದ್ರು, ಇನಾಗ್ರೇಷನ್ ಮಾಡಿದರು ಮ್ಯೂಸಿಯಮ್ನ. ಸೊ ಇಲ್ಲಿ 2019-20ರಲ್ಲಿ ಮತ್ತೆ ಅದಕ್ಕೆ ಮರು ವಿನ್ಯಾಸ ಅಂದರೆ ಒಂಥರ ಮಾಡರ್ನ್ ಟಚ್ ಕೊಟ್ಟರು. ಸೊ ಎಲ್ಲ ಇಂಟೀರಿಯರ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಮಾಡಿಫಿಕೇಷನ್ಸ್ ಆಗಿರ್ಬೋದು, ಎಲ್ಲವನ್ನು ಮರು ವಿನ್ಯಾಸ ಮಾಡಿ ಇನ್ನೂ ಅತ್ಯಾಕರ್ಷಕವಾಗಿ ಕಾಣುವ ಹಾಗೆ ಎಂಟೈರ್ ರೈಲ್ವೆ ಮ್ಯೂಸಿಯಮನ್ನು 2019-20ರಲ್ಲಿ ಓಪನ್ ಮಾಡಿದ್ರು ಪಬ್ಲಿಕ್ಗೋಸ್ಕರ. ಸೊ ಅವಾಗಿನಿಂದ ಇವಾಗಲೂ ಕೂಡ ನಿತ್ಯ ನೀವು ಹೇಳ್ದಂಗೆ ಸಾವಿರಾರು ಜನ ಈ ಮ್ಯೂಸಿಯಮ್ನ ಕಣ್ತುಂಬಿಕೊಳ್ಬೇಕಂತ ಪ್ರತಿ ಸಲ ಪ್ರವಾಸಿಗರು ಬಂದೇ ಬರ್ತಾರೆ. ಹಾಗೆ ಮೈಸೂರು ಪ್ರವಾಸ ಸ್ಥಾನಗಳ ಒಂದು ಲಿಸ್ಟಲ್ಲಿ ಕೂಡ ಮೈಸೂರು ರೈಲ್ವೆ ಮ್ಯೂಸಿಯಮನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಎಲ್ಲ ಪ್ರಯಾಣಿಕರಿಗೂ ಹಾಗೆ ಪ್ರವಾಸದಲ್ಲಿ ಆಸಕ್ತಿ ಉಳ್ಳ ಜನರಿಗೂ ಇದೊಂದು ಒಳ್ಳೆಯ ಪ್ರವಾಸಿ ಕೇಂದ್ರವಾಗಿ ಡೆವಲಪ್ ಆಗ್ತಾ ಇದೆ. ಸೊ ಜನರು ಇದನ್ನು ಬಂದು ಆಸ್ವಾದಿಸಿ ನೋಡಿ ಇದನ್ನು ಅವರು ತಮ್ಮ ಪ್ರವಾಸದ ಇದರಲ್ಲಿ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ರಾಯಲ್ ರೈಲಿನಲ್ಲಿ ಪ್ರತ್ಯೇಕ ಅಡುಗೆ ಕೋಚ್ ಕೂಡ ಇದ್ದು ಇದರಲ್ಲಿ ರಾಜಮನೆತನದ ಅಡುಗೆಗಾರರು ಆಹಾರವನ್ನು ತಯಾರಿಸ್ತಾ ಇದ್ರು. ಇದರಿಂದ ಪ್ರಯಾಣದಲ್ಲಿದ್ದವರು ಅರಮನೆ ಮಾದರಿಯ ಆಹಾರವನ್ನು ಸವಿಯಬಹುದಾಗಿತ್ತು. ಇಷ್ಟೆಲ್ಲ ಐಷಾರಾಮಿ ಹೊಂದಿರುವ ಕೋಚ್ನಲ್ಲಿ ಸ್ನಾನಗೃಹ ಮತ್ತು ಶೌಚಾಲಯ ವ್ಯವಸ್ಥೆ ಕೂಡ ಇತ್ತು. ವಾಶ್ ಬೇಸಿನ್, ಶೌಚಾಲಯ, ನೀರಿನ ವ್ಯವಸ್ಥೆ ಕೂಡ ಇತ್ತು. ಕೋಚ್ ಒಳಗೆ ಸಣ್ಣ ಕಾರಿಡಾರ್ ಇತರೆ ಕೋಣೆಗಳಿಗೆ ಸಂಪರ್ಕ ಕಲ್ಪಿಸ್ತಾ ಇತ್ತು. ಹೌದು, ಇದು ಒಂಥರ ಟೀಕ್ ವುಡ್ ಪ್ಯಾನಲಿಂಗಿಂದ ಮಾಡಿದ್ದು. ಇದರಲ್ಲಿ ಕೂಡ ವಿಂಟೇಜ್ ಬ್ರಾಸ್ ಫಿಟ್ಟಿಂಗ್ಸು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಇದು ಪಾಲಿಶ್ಡ್ ಫರ್ನಿಚರು, ರಾಯಲ್ ಫರ್ನಿಚರು, ಡೆಕೋರೇಟಿವ್ ಸೀಲಿಂಗ್ಸು, ಕ್ಲಾಸಿಕ್ ಲೈಟಿಂಗು, ಎಲಿಗೆಂಟ್ ಸ್ಟೋರೇಜು ಮತ್ತು ಕ್ಯಾಬಿನೆಟ್ ಇರೋದ್ರಿಂದ ಹೊರಗಡೆಯಿಂದ ನೋಡಿದ ಕೂಡಲೇ ಇದು ಡೆಫಿನೆಟ್ಲಿ ಮಹಾರಾಣಿಯವರೇ ಟ್ರಾವೆಲ್ ಮಾಡ್ತಾ ಇರೋ ಲುಕ್ ಎಲ್ಲರಿಗೂ ಗೊತ್ತೇ ಆಗ್ತಿತ್ತು. ಸೊ ಕಂಪ್ಲೀಟಾಗಿ ವುಡನಿಂದ ಮಾಡಿದ್ದು ಸಲೂನ್ ಇಂಟೀರಿಯರ್ ಕ್ರಾಫ್ಟ್ಮನ್ಶಿಪ್ ಇದೆ. ಅವಾಗಿನ ಕಾಲದ್ದು ಒನ್ ಆಫ್ ದ ಬೆಸ್ಟ್ ಕ್ರಾಫ್ಟ್ಮನ್ಶಿಪ್ ಅದು ಮಾಡಿದ್ದು. ಸೊ ಇದು ಏನು ರಿಫ್ಲೆಕ್ಟ್ ಮಾಡುತ್ತಂದರೆ ಇಟ್ ಈಸ್ ಆರ್ಟಿಸ್ಟಿಕ್ ಎಕ್ಸಲೆನ್ಸ್ ಹಾಗೂ ಇಂಜಿನಿಯರಿಂಗ್ ಕೆಪಬಿಲಿಟೀಸ್ ಆಫ್ ದ್ಯಾಟ್ ಪೀರಿಯಡ್.
ಸೊ ಅವಾಗಿನ ಕಾಲದ ಒಂದು ಆರ್ಟಿಸ್ಟಿಕ್ ಎಕ್ಸಲೆನ್ಸನ್ನು ಇವಾಗಲೂ ನಾವು ನೋಡ್ಬೋದು. ಇದು ಅದರ ವಿಶಿಷ್ಟತೆ. ಇದು ಎಸ್, ನೀವು ಹೇಳೋದು ನಿಜ. ಅವಾಗಿನ ವೈಭವವನ್ನು ಈ ಮಹಾರಾಜ ಮತ್ತು ಮಹಾರಾಣಿ ಸಲೂನು ಬಿಂಬಿಸುತ್ತೆ. ನಮ್ಮ ಎಂಟೈರ್ ದೇಶದಲ್ಲಿ ನಮ್ಮ ಮೈಸೂರು ಮಹಾರಾಣಿಯವರ ಸಲೂನು ಬಿಟ್ಟರೆ ದೆಹಲಿಯಲ್ಲಿ ರೈಲ್ವೆ ಮ್ಯೂಸಿಯಮಲ್ಲಿ ಮಹಾರಾಜರ ಸಲೂನು ಇದೆ. ನಮ್ಮ ಮೈಸೂರು ಮಹಾರಾಜರ ಸಲೂನು ದೆಹಲಿಯಲ್ಲಿದೆ. ಸೊ ಇದು ಮಹಾರಾಣಿಯವರ ಸಲೂನು. ಸೊ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಇನ್ ಮೈಸೂರು ಫಾರ್ ಇಂಟ್ರೆಸ್ಟೆಡ್ ಟೂರಿಸ್ಟ್ಸ್ ಎಲ್ಲ ಇದೆ. ಅಂದರೆ ಅವಾಗಿನ ಇದರೊಳಗೇ ಅವ್ರ ಸಿಸ್ಟಮ್ಮು ಡೆವಲಪ್ ಮಾಡ್ಕೊಂಡಿದ್ರು. ಸೊ ಅದ್ರ ಪ್ರಕಾರನೇ ಎಲ್ಲನೂ ವ್ಯವಸ್ಥಿತವಾಗಿಯೇ 1899 ಇಸ್ವಿಯಲ್ಲೇ ಮಾಡಿದರು. ಅದು ಎಲ್ಲೆಲ್ಲಿ ತಿರುಗಾಡ್ತಿದ್ರು ಅನ್ನೋ ಇನ್ಫಾರ್ಮೇಷನ್ನು ನಮ್ಮ ಇದಕ್ಕೆ ಹೊರಗಡೆ ಯೂಸ್ ಮಾಡಿ ಅವ್ರು ರೈಲ್ವೇದಲ್ಲಿ ಟ್ರಾವೆಲ್ ಮಾಡ್ಲಿಕ್ಕಂತಾನೆ ಅವ್ರಿಗೋಸ್ಕರ ಮಾಡಿದ್ದದು. ಅವ್ರು ಪ್ರತ್ಯೇಕವಾಗಿ ಅವ್ರಿಗಂತಾನೆ. ಸೊ ಅದು ಅಡ್ಮಿನಿಸ್ಟ್ರೇಟಿವ್ ರೇಕ್ ಇದ್ದಂಗೆ ಒಂಥರ. ಇವಾಗೂ ಇದೆ ಮಹಾರಾಜ ಟ್ರೈನ್ ಅಂತ, ಇವಾಗೂ ಇದೆ. ಗೋಲ್ಡನ್ ಚಾರಿಯಟ್ ಅಂತ ಕರಿತೀರಾ, ಅದೆಲ್ಲ ಟೂರಿಸ್ಟ್ಗಳಿಗೆ IRCTCದವರು KSTDCದವ್ರ ಜೊತೆ ಕೂಡಿ ಇಂಥ ಟ್ರೈನ್ಗಳನ್ನು ಬಿಟ್ಟಿದ್ದಾರೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ ಟ್ರಾವೆಲ್ ಮಾಡ್ಬೋದು. ಅದಕ್ಕೆ ಸಪ್ರೇಟ್ ಆದಂಥ ಟ್ಯಾರಿಫ್ ರೇಟ್ ಇರುತ್ತೆ. ಸೊ ಅದನ್ನು ಜನ ಯೂಸ್ ಮಾಡ್ಕೊಳ್ಬೋದು. ಅದನ್ನು ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಈ ಕೋಚ್ ಶತಮಾನಕ್ಕಿಂತ ಹೆಚ್ಚು ಕಾಲ ಕಳೆದಿದ್ರೂ ಕೋಚ್ ತನ್ನ ಮೂಲ ವಿನ್ಯಾಸ, ಒಳಾಂಗಣ ಸೌಂದರ್ಯ, ರಾಜವೈಭವವನ್ನು ಹಾಗೆಯೇ ಉಳಿಸಿಕೊಂಡಿದೆ. ಒಟ್ಟಾರೆ ಈ ಐತಿಹಾಸಿಕ ಕೋಚ್ ಸಂರಕ್ಷಣೆಯ ಮೂಲಕ ಭಾರತೀಯ ರೈಲ್ವೆ ತನ್ನ ಶ್ರೀಮಂತ ರೈಲು ಪರಂಪರೆಯನ್ನು ಉಳಿಸುವತ್ತ ಕೈಗೊಂಡಿರುವ ಪ್ರಯತ್ನಗಳ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.